ಸರ್, ನಮ್ಮ ಹೆಸರು ವಿನೋದ್, ಜಿಮ್ ಇನ್ಸ್ಟ್ರಕ್ಟರ್, ಟ್ರೈನರು. ನಮ್ಮ ಟೈಟಲ್ ವಿನ್ನರ್ ಇವರು ಸುದರ್ಶನ್. ಇವರು ನಮ್ಮ ಹತ್ರ ಒಂದು 13 ತಿಂಗಳಿಂದ ಟ್ರೈನ್ ಮಾಡ್ತಿದ್ವಿ. ಆ್ಯಕ್ಚುಲಿ ಬಂದಿದ್ದು ಜಸ್ಟ್ ನಾರ್ಮಲ್ ವರ್ಕೌಟಿಗೆ. ಇವರು ಬರುವಾಗ 44 kg ಇದ್ದರು. ಜಸ್ಟ್ ವೆಯ್ಟ್ ಗೇನ್ ಮಾಡಬೇಕಂದ್ಬಿಟ್ಟು ಬಂದಿದ್ದು. ನಾವು ಹಂಗೆ ಅವರು ಇಂಟ್ರೆಸ್ಟ್ ನೋಡಿಕೊಂಡು, ಅವ್ರ ಡೆಡಿಕೇಶನ್ ನೋಡಿಕೊಂಡು ಪುಷ್ ಮಾಡಿದ್ವಿ. ಆ್ಯಕ್ಚುಲಿ ಇವರು ಸ್ಟೂಡೆಂಟ್, ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ ಅಲ್ಲ, ಸ್ಟೂಡೆಂಟು. ಅವ್ರಿಗೊಂದು ಕ್ಯೂರಿಯಾಸಿಟಿ ಬರಬೇಕು, ಫ್ಯೂಚರ್ ಒಳ್ಳೆ ದಾರಿಯಲ್ಲಿ ಇರಬೇಕು, ಯಾವುದೋ ಅಭ್ಯಾಸಕ್ಕೆ ಚಟ ಇರಬಾರ್ದು ಅಂದ್ಬಿಟ್ಟು ಪುಷ್ ಮಾಡಿದ್ವಿ. ಒಂದಕ್ಕೆ ತಯಾರು ಮಾಡಿದ್ವಿ. ಅವ್ರ ಹತ್ರ ಇರೋ ಪ್ಲಸ್ಸನ್ನು ಅಬ್ಸರ್ವ್ ಮಾಡಿ ಮೆನ್ ಫಿಸಿಕ್ಕು, ಬಾಡಿ ಬಿಲ್ಡಿಂಗಲ್ಲಿ ಸೆಕೆಂಡು, ಮೆನ್ ಫಿಸಿಕಲ್ ಸೆಕೆಂಡು. ಇದು ಮಾಡೆಲ್ ಜೀನ್ ಮಾಡೆಲಲ್ಲಿ ಬಂದ್ಬಿಟ್ಟು ಓವರಾಲ್ ಟೈಟಲ್ ವಿನ್ನರ್ ಆಗಿದ್ದಾರೆ. ಇವ್ರಿಗೂ ಇವ್ರ ಡೆಡಿಕೇಶನ್ಗೂ ನಾವು ಯಾವತ್ತೂ ಸಪೋರ್ಟ್ ಮಾಡ್ತೀವಿ. ಇನ್ನು ಮುಂದೆ ಬರಬೇಕು. ಇವರು ಏಜಿಗೆ ಇವರು ಒಂದು ರೋಲ್ ಮಾಡೆಲ್ ಆಗಿರಬೇಕು. ಇವ್ರ ಏಜಿಗೆ ಹುಡುಗರಿಗೆ ಇವರು ಒಂದು ರೋಲ್ ಮಾಡೆಲ್ ಆಗಿ ನಿಲ್ಲಿಸಿದ್ದೀವಿ. ಇನ್ನೂ ಮುಂದಕ್ಕೆ ಕರ್ಕೊಂಡು ಹೋಗ್ತೀವಿ. ಇವ್ರ ಫ್ಯಾಮ್ಲಿಗೂ ಇವ್ರಿಗೂ ಥ್ಯಾಂಕ್ ಯು. ನನ್ನ ಹೆಸರು ಅಜಯ್ ಅಂತ. ನಾವು ಬಂದಿರೋದು ರಾಮಮೂರ್ತಿ ನಗರಿಂದ. ನಮ್ಮ ಜಿಮ್ ಹೆಸರು ಅಥ್ಲೀನ್ ಫಿಟ್ನೆಸ್ಸು. ನಾನು ಫ್ರೀಲಾನ್ಸ್ ಟ್ರೈನರು. ಇವನು ಬಂದು ಅವ್ರ ಅಣ್ಣ ಹತ್ರ ನಂಗೆ ಗೊತ್ತಾಗಿದ್ದು. ಇವನ್ ಡೆಡಿಕೇಶನ್ ನೋಡಿ ನಾವು ಸ್ಟಾರ್ಟ್ ಮಾಡಿದ್ದು. ನಮ್ಮ ಅಣ್ಣ ಹೇಳ್ದಂಗೆ ಅವ್ನ ಡೆಡಿಕೇಶನ್ ಏನಿತ್ತೋ ಫಸ್ಟು ಬೇಸಿಕಾಗಿ ಬಂದ, ಫಿಟ್ನೆಸ್ ಆಗಿರೋದಕ್ಕೆ ಬಂದ. ಆಮೇಲೆ ಇದು ನೋಡಿ ನಾವು ಬಾಡಿ ಬಿಲ್ಡಿಂಗು ಒಂದು ಪ್ಯಾಷನ್ನ ನೋಡಿ ನಾವು ಬಾಡಿ ಬಿಲ್ಡಿಂಗ್ಗೆ ತಯಾರಿ ಮಾಡಿ ಈ ಮಟ್ಟಕ್ಕೆ ತಂದಿದ್ದೀವಿ. ಚಿಕ್ಕವರು ಇಂಥವ್ರು ಬೆಳೆದ್ರೇ ದೇಶಕ್ಕೆ ಒಳ್ಳೆಯದಾಗುತ್ತೆ. ಇಂಥವ್ರು ಬೆಳಿಬೇಕು. ಯಾಕಂದರೆ ತುಂಬ ಜನ ಬಂದ್ಬಿಟ್ಟು ಕೆಟ್ಟ ರೂಟಲ್ಲಿ ಹೋಗ್ತವ್ರೆ. ಅದರಿಂದ ನಾವು ಆಚೆ ಕಡೆ ತರಬೇಕು. ಅದರಿಂದ ನಾವು ಬಾಡಿ ಬಿಲ್ಡಿಂಗ್ನ ಸಪೋರ್ಟ್ ಮಾಡಬೇಕು. ನಮಸ್ಕಾರ, ನನ್ನ ಹೆಸರು ಉದಯ್ ಕುಮಾರ್ ಅಂತ. ನಾನು 1999 ನಾನು ಜಿಮ್ಮಿಗೆ ಹೋಗಿ ಅಲ್ಲಿ ಕರಿ ಬಸವಪ್ಪ ಅಂತ ಇದ್ದರು, ಕರ್ನಾಟಕದಲ್ಲಿ ಸ್ಟೇಟಲ್ಲಿ 3rd ಪ್ಲೇಸ್ ಬಂದೆ. ಸ್ಟೇಟ್ಗೆ ಹೋಗಿದ್ದೆ. ಅದನ್ನು ನೋಡಿ ನಮ್ಮ ಮಗನಿಗೇನೋ ಒಂದು ಇಂಪ್ರೆಷನ್ ಆಗಿರ್ಬೋದೇನೋ. ಅವನು ಅದನ್ನು ಯಾವಾಗಲೂ ನೋಡಿಕೊಂಡು ಹಂಗೆ ಕಾಲೇಜಿಗೆ ಹೋಗ್ತಿದ್ದ. ಹೋದಾಗ ಇದ್ದಕ್ಕಿದ್ದಂಗೆ ಅವ್ನು ನಾನು ಜಿಮ್ಗೆ ಹೋಗ್ತೀನಿ ಹಂಗೆ ಅಂತ ಅವ್ರ ತಾಯಿಗಳ ಹತ್ರ ಮಾತಾಡ್ದ. ಆವಾಗ ನಾನು ಅದ್ರ ಬಗ್ಗೆ ಏನಿಲ್ಲ, ನಮಗೆ ಅದ್ರ ಜಿಮ್ ಬಗ್ಗೆ ಗೊತ್ತಿದೆ, ಅದರಿಂದ ನಾನು ಓಕೆ ನೀನು ಮಾಡಪ್ಪ, ನಿನ್ನ ಕೈಲಿ ಏನು ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕೋ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿಯಲ್ಲಿ ಅವ್ನಿಗೆ ಒಳ್ಳೆ ಕೋಚರು ಸಿಕ್ಕಿದ್ರು. ಇಬ್ಬರು ಅವ್ರ ಮಕ್ಕಳ ಥರ ನೋಡಿಕೊಂಡು ಒಳ್ಳೆತನ ಇದು ಮಾಡಿದ್ರು. ಅದೇ ರೀತಿಯಲ್ಲಿ ನಮ್ಮ ಆಕ್ಸ್ಫರ್ಡ್ ಕಾಲೇಜಲ್ಲೂ ಟೀಚರ್ಸ್ ಎಲ್ಲ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಎಲ್ಲನೂ ನೋಡಿ ಅವ್ರ ಅಣ್ಣ ಇರ್ಬೋದು, ತಮ್ಮಂದಿರು ಇರ್ಬೋದು, ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿ ಅವನು ಶಕ್ತಿಯಿಂದ ಅವನು ಪ್ರಯತ್ನ ಪಟ್ಟು ಈ ಲೆವೆಲ್ಗೆ ಬಂದಿದ್ದಾನೆ. ಅದು ನಾನು ತುಂಬ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಕೋಚರ್ಗೆ ಥ್ಯಾಂಕ್ಸ್ ಹೇಳಬೇಕು. ಓಕೆ ಸರ್, ಇವತ್ತು ವಿನ್ ಆಗಿದ್ದಾನೆ. ಫಸ್ಟ್ ಇದು ಬಂದಿದೆ, ಪ್ರೈಸ್ ಬಂದಿದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗೋಲ್ಡ್ ಮೆಡಲ್ ಗೆದ್ದಿದ್ದಾನೆ. ಇಲ್ಲ, ತುಂಬ ಖುಷಿ ಆಯಿತು. ನಾನು ಆಗಿನ ಟೈಮಲ್ಲಿ ನಾನು ಮಾಡೋಕ್ಕಾಗಿಲ್ಲ, ಇವಾಗ ನನ್ನ ಮಗ ಮಾಡಿದ್ದಾನೆ. ಅದು ನನಗೆ ತುಂಬ ಖುಷಿಯಾಗಿದೆ. ಅದೇ ಸಮಯದಲ್ಲಿ ಅವ್ನು ಇನ್ನೂ ಯಾವ ಲೆವೆಲ್ಗೆ ಹೋಗ್ಬೇಕೋ ಅದಕ್ಕೇನು ಸಪೋರ್ಟ್ ಬೇಕೋ ನಾನು ಅವ್ರ ಮದರ್ಸ್ ಎಲ್ಲ ಸೇರ್ಕೊಂಡು ಏನು ಬೇಕಾದ್ರೂ ಮಾಡೋಕ್ಕೆ ನಾವು ರೆಡಿ ಇದ್ವಿ. ಅದೇ ರೀತಿಯಲ್ಲಿ ಅವ್ರ ಕೋಚರ್ಸು ತುಂಬ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರು ಎಷ್ಟು ಎಫೆಕ್ಟ್ ಹಾಕಿದ್ದಾರೆ ಅಂದರೆ ನನಗೆ ಈವರೆಗೂ ಗೊತ್ತಿಲ್ಲ. ಇವಾಗ ಒಂದು 2-3 ದಿನ ನನಗೆ ಗೊತ್ತಾಯಿತು. ಅದಕ್ಕೆ ತಕ್ಕಂಗೆ ಇವನು ಎಫೆಕ್ಟ್ ಹಾಕಿ ಇವನು ಊಟನೇ ಮನೇಲಿ ನೋಡಿದ್ರೆ ನಮಗೇನೆ ಒಂಥರ ಆಗೋದು. ಆ ಥರ ಚೆನ್ನಾಗಿ ಮಾಡಿ ಬಂದವನೇ. ತುಂಬ ಖುಷಿಯಾಯಿತು. ಇದೇ ರೀತಿ ಎಲ್ಲ ಮಕ್ಕಳಿಗೆ, ನಮ್ಮ ದೇಶದಲ್ಲಿರೋ ಮಕ್ಕಳು ಎಲ್ಲ ಇದ್ರೆ ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ಹೋಗಿ ಮುಂದಾಗಿ ನಮ್ಮ ದೇಶ ಯುವ ಜನತೆ ಒಂದು ದೇಶ ಕಟ್ಟೋ ಕೆಲಸ ಮಾಡಲಿ ಅಂತ ದೇಶಕ್ಕೆ ಹೇಳ್ತಾ ನಾನು ವಂದಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಉದಯ್ ಕುಮಾರ್ ಅಂತ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಸುದರ್ಶನ್ ಟೈಟಲ್ ವಿನ್ ಮಾಡಿದ್ದಾನೆ. ಅದಕ್ಕೆ ಅವನು ಪಟ್ಟ ತುಂಬ ಶ್ರಮ ಪಟ್ಟಿದ್ದಾನೆ. ನಮ್ಮಲ್ಲಿ ಮನೆಯಲ್ಲೆಲ್ಲ ಯೋಚನೆ ಮಾಡಿದ್ವಿ, ಜಿಮ್ಗೆಲ್ಲ ಸೇರಿಸ್ಬಿಟ್ರೆ ಓದ್ತಾನೋ ಇಲ್ವೋ ಅಂತ. ಆವಾಗ ಅವ್ನ ಕಂಡೀಷನ್ ಹಾಕಿದ್ವಿ, ಈ ಥರ ಕಾಲೇಜ್ಗೂ ಹೋಗಬೇಕು, ನೀನು ಜಿಮ್ಮಲ್ಲೂ ಏನಾದರೂ ಸಾಧಿಸು, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಅದೇ ರೀತಿ ಫ್ಯಾಮಿಲಿ ಜೊತೆ ಅವರು ಟ್ರೈನರ್ ಆಗಿರ್ಬೋದು, ಕೋಚ್ ಆಗಿರ್ಬೋದು, ಊಟದಿಂದ ಹಿಡಿದು ಒಂದೊಂದು ವಿಷಯದಲ್ಲೂ ತುಂಬ ಸಪೋರ್ಟ್ ಮಾಡಿದ್ರು. ಕಾಲೇಜಲ್ಲೂ ಫಸ್ಟ್ ಇಯರ್ ಪಾಸ್ ಮಾಡ್ಕೊಂಡಿದ್ದಾನೆ. ಇದರಲ್ಲಿ ತುಂಬ ಇಂಟ್ರೆಸ್ಟ್ ತೋರಿಸ್ದ. ಇವತ್ತು ಅವ್ನು ವಿನ್ ಮಾಡಿರೋದು ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ತುಂಬ ಸಂತೋಷ. ಇದೇ ಥರ ಯುವ ಜನತೆ, ಯುವ ಮಕ್ಕಳು, ಗಂಡು ಮಕ್ಕಳು ಯಾರಿದ್ದಾರೋ ಇದೇ ರೀತಿ ನಿಮ್ಮ ಒಳ್ಳೆ ಫ್ಯೂಚರ್ಗಾಗಿ ಜಿಮ್ಮಿಗೆ ಸೇರಿ ಒಂದು ಒಳ್ಳೆ ಹೆಸರು ತೊಗೊಂಬನ್ನಿ, ಒಂದು ಒಳ್ಳೆ ಸಮಾಜನ ಸೃಷ್ಟಿಸಿ. ಥ್ಯಾಂಕ್ ಯು ಸೋ ಮಚ್.